ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಪಾರ್ಕ್ಗಳಲ್ಲಿ ಶೇಕಡಾ 5% ಜಾಗವನ್ನು ಮಾರಾಟ ಮಾಡೋದಕ್ಕೆ ಸರ್ಕಾರ ಮಸೂದೆ ತಿದ್ದುಪಡಿ ತಂದಿದೆ. ಯಾವುದೇ ಚರ್ಚೆಗಳಾಗದೆ ಪ್ರತಿಪಕ್ಷಗಳನ್ನು ವಿಶ್ವಾಸಕ್ಕೆ ಪಡೆಯದೆ ಮಸೂದೆ ಅಂಗೀಕರಿಸಿದ್ದಾರೆ. ಹೀಗಾಗಿ ವಿಧಾನಮಂಡಲದಲ್ಲಿ ಪಾಸ್ ಆಗಿರುವ ಮಸೂದೆಗೆ ಸಹಿ ಹಾಕಬಾರದು ಅಂತ ರಾಜ್ಯಪಾಲರ ಬಳಿಯಲ್ಲಿ ಮನವಿಯನ್ನ ಮಾಡಿದ್ದಾರೆ. ಒಂದ್ ಕಡೆ ಬಿಜೆಪಿ ಪಾದಯಾತ್ರೆಗೆ ರೆಡಿ ಆಗ್ತಿದ್ರೆ, ಇನ್ನೊಂದು ಕಡೆ ಜೆಡಿಎಸ್ನವರು ನೈಸ್ ವಿರುದ್ಧದ ಹೋರಾಟವನ್ನ ಮತ್ತೆ ಕೈಗೆತ್ತಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನೈಸ್ ವಿರುದ್ಧದ ಹೋರಾಟವನ್ನು ಜೆಡಿಎಸ್ ಕಾಲದಿಂದ ಕಾಲಕ್ಕೆ ನಾನಾ ಸ್ವರೂಪಗಳೇ ನಡೆಸ್ಕೊಂಡು ಬಂದರೆ, ಇಲ್ಲಿ ಬಿಜೆಪಿಯವರು ಇದ್ದಾಗಲೂ ಕೂಡ ಯಾವ ಸ್ವರೂಪದಲ್ಲಿ ನೈಸ್ ಹೋರಾಟವನ್ನು ಜೆಡಿಎಸ್ನವರು ಮಾಡಿದ್ದಾರೆ ಅಂತದನ್ನು ರಾಜ್ಯ ನೋಡಿದೆ. ಈಗ ರಾಜ್ಯಪಾಲರಿಗೂ ಕೂಡ ಹೊಸದಾಗಿ ದೂರನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ನೈಸ್ ಟೋಲ್ ಬಂದ್ ಮಾಡಿಸಬೇಕು ಅಂತ ದೂರು ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕ ಸುರೇಶ್ ಬಾಬು ನೇತೃತ್ವದ ತಂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ಶಾಲಿನಿ ರಜನೀಶ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾನೂನು ಮೀರಿ ಜನರಿಂದ ಟೋಲ್ ವಸೂಲಿ ಮಾಡಲಾಗ್ತಾ ಇದೆ. ಕೋರ್ಟ್ ಆದೇಶಗಳನ್ನು ಇವರು ಪಾಲಿಸಿಲ್ಲ. ಹೀಗಾಗಿ ನೈಸ್ ಟೋಲನ್ನು ಬಂದ್ ಮಾಡಿಸಬೇಕು ಅಂತ ಶಾಲಿನಿ ರಜನೀಶ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾದರೂ ನೈಸ್ ಟೋಲ್ ಸಂಗ್ರಹ ಹೇಗೆ ಅಕ್ರಮವಾಗಿ ನಡೀತಾ ಇದೆ, ಕೋರ್ಟ್ ಯಾವ ಸ್ವರೂಪದಲ್ಲಿ ನೈಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ, ಕುಮಾರಸ್ವಾಮಿಯವರು ಯಾವ್ಯಾವ ಅಂಶಗಳನ್ನು ನೈಸ್ ವಿರುದ್ಧ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನು ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟು 15 ದಿನಗಳ ಒಳಗೆ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಆರ್ ಅಶೋಕ್ ಕೂಡ ಜೆಡಿಎಸ್ ನಿರ್ಧಾರವನ್ನು ಬೆಂಬಲಿಸಿದ್ದಾರೆ. ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ, 15 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಒಂದು ಗಡುವನ್ನ ಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಈ ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಈ ಹಗರಣದಿಂದ ರಾಜ್ಯ ಸರ್ಕಾರ ಇದನ್ನ ಕೈಗೆ ಎತ್ಕೊಳ್ಳಿಲ್ಲ ಅಂತಕ್ಕಂಥದ್ದಾದ್ರೆ ಬಹುಶಃ ಒಂದು ಉಗ್ರವಾದಂತ ಒಂದು ದೊಡ್ಡ ಹೋರಾಟ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ರೈತರ ಜೊತೆಯಲ್ಲಿ ನಿಂತು ಮತ್ತೆ ಅವರ ಏನಿವತ್ತು ಅಮಾಯಕ ರೈತರ ಭೂಸ್ವಾಧೀನ ಆಗಿದೆ ಅವೆಲ್ಲ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಧೈರ್ಯ ಇದ್ರೆ ಅವ್ರ ಜೊತೆ ಶಾಮೀಲಾಗಿಲ್ಲ, ನಾವು ನೈಸ್ ಜೊತೆ ನಮ್ದು ಯಾವುದೇ ಸಂಬಂಧ ಇಲ್ಲ ಅಂದರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಕೂಡಲೇ ಟೋಲ್ಗಳನ್ನು ನಿಲ್ಲಿಸಿ. ಹೀಗೆ ನೈಸ್ ಟೋಲ್ ಮುಚ್ಚೋದಕ್ಕೆ ಸರ್ಕಾರಕ್ಕೆ ಜೆಡಿಎಸ್ 15 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಆದರೆ ಟೋಲ್ ಕಲೆಕ್ಷನ್ ಮಾಡೋ ಹಾಗಿಲ್ಲ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಸಚಿವ ಚಲುವರಾಯಸ್ವಾಮಿ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ದಾಖಲೆ ರಿಲೀಸ್ ಮಾಡದೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಅಂತ ಸಚಿವರು ಕಿಚಾಯಿಸಿದ್ರು. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಅಂಡ್ ರನ್ ಕೇಸ್ಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಕ್ಕಾಗತ್ತೆ? ಹಿಟ್ ಅಂಡ್ ರನ್ ಅಂತಕ್ಕಂಥ ಹೇಳ್ತಕ್ಕಂಥ ಪಾಪ ಇತ್ತೀಚೆಗೆ ಅವಾರ್ಡ್ ಆಗಿರ್ತಕ್ಕಂಥ ನೂತನ ಸಚಿವರುಗಳು ಪಾಪ ಇನ್ನೂ ಕುಮಾರಣ್ಣ ಅವ್ರ ಬಗ್ಗೆ ಮಾತಾಡೋದೇನು ಬಿಟ್ಟಿಲ್ಲ. ಒಂದು ಅವರು ಆಲೋಚನೆ ಮಾಡಬೇಕಾಗ್ತದೆ, ಇದೇ ಹಿಟ್ ಅಂಡ್ ರನ್ ಆಗಿದ್ದು ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು ಎಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವಿಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗಲ ಸರ್ಕಲ್ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದ್ರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದ್ರು. ಹೀಗೆ ಸರ್ಕಾರಕ್ಕೆ ಜೆಡಿಎಸ್ ಅವರು ನೈಸ್ ಟೋಲ್ ಸಂಗ್ರಹ ನಿಲ್ಲಿಸಲೇಬೇಕು ಅಂತ ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಿದೆ. ಬಿಡದಿ ಟೌನ್ಶಿಪ್ ಪ್ರಶ್ನಿಸಿ ರೈತರಿಂದ ರಿಟ್ ಅರ್ಜಿಯನ್ನ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಇಟ್ಟುಕೊಟ್ಟಿದೆ. ಟೌನ್ಶಿಪ್ ಹೆಸರಲ್ಲಿ ಒಂದು ಇಟ್ಟಿಗೆಯನ್ನು ಕೂಡ ಮುಟ್ಟಬಾರದು, ಒಂದು ಮರವನ್ನು ಕಡಿಬೇಕಾದರೂ ಕೂಡ ನಮ್ಮ ಅನುಮತಿಯನ್ನು ಪಡಿಬೇಕು, ಒಂದು ವೇಳೆ ಪರಿಹಾರ ಪ್ರಕಟವಾಗಿದ್ರೂ ಕೂಡ ಕೃಷಿಕರ ವಿರುದ್ಧ ಕ್ರಮ ಕೈಗೊಳ್ಳಬಾರದು, ಪರಿಹಾರ ನಿಗದಿ ಮಾಡಿ ಬುಲ್ಡೋಸರ್ ಹರಿಸಿದ್ರೆ ಸುಮ್ಮನಿರೋದಿಲ್ಲ, ರೈತರ ಆಸ್ತಿಯನ್ನು ನಾಶಪಡಿಸಿ ಒಕ್ಕಲೆಬ್ಬಿಸುವ ಕೆಲಸವನ್ನು ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. ಭೂಸ್ವಾಧೀನ ಪರಿಹಾರದ ವಿವರಗಳನ್ನು ಕೋರ್ಟ್ಗೆ ಸಲ್ಲಿಸಬೇಕು. 80% ರೈತರು ಭೂಮಿ ನೀಡಲು ಮುಂದಾಗಿದ್ರೆ ದಾಖಲೆ ಕೊಡಿ. ಸೆಪ್ಟೆಂಬರ್ 28 ರೈತರ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿ ಆರ್ ನಟರಾಜ್ ಅವರ ಏಕಸದಸ್ಯ ಪೀಠ ಇಂಥದ್ದೊಂದು ಆದೇಶವನ್ನು ಮಾಡಿದೆ. ಇನ್ನು ಕಾವೇರಿ ನೀರಿನ ವಿಷಯದಲ್ಲಿ ಕರ್ನಾಟಕ ಎಷ್ಟೇ ವಾದ ಮಾಡಿದ್ದು ದೆಹಲಿಯಲ್ಲಿ ಕೂತವರು ಕೇಳೋದಿಲ್ಲ ಅನ್ನೋದು ಮತ್ತೆ ರುಜುವಾತಾಗ್ತಾನೆ ಬಂದಿದೆ.
CWRC ಅನ್ನುವಂಥದ್ದು ರಚನೆ ಆದ ಮೇಲೆ ಕರ್ನಾಟಕದ ಯಾವುದೇ ವಾದಗಳಿಗೂ ಕೂಡ ಹೆಚ್ಚು ಮನ್ನಣೆ ಸಿಗ್ತಾ ಇಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕು ಅಂತ CWRC ಕೊಟ್ಟ ಆದೇಶವನ್ನು ಪಾಲಿಸಿ ಅಂತ CWMA ಕೂಡ ಹೇಳಿದೆ. ಇದರಿಂದಾಗಿ ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆಗಳು ಜೋರಾಗ್ತಾನೆ ಇದ್ದಾವೆ. ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಸಬೇಕಂತ ಕರ್ನಾಟಕಕ್ಕೆ ಮತ್ತೆ CWMA ಕಾವೇರಿ ಶಾಕ್ ನೀಡಿದ್ದು ತಮಿಳುನಾಡಿಗೆ 9,000 ಕ್ಯೂಸೆಕ್ ನೀರು ಹರಿಬಿಡಲು ಸೂಚನೆ ನೀಡಿದೆ. 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಿದೆ. ನಿನ್ನೆ ನಡೆದಿದ್ದ CWRC ಸಭೆಯಲ್ಲಿ ಮಾಡಿದ್ದ ಶಿಫಾರಸನ್ನ ಯಥಾವತ್ತಾಗಿ ಅನುಸರಿಸಿ ಅಂತಾನೂ ಪ್ರಾಧಿಕಾರ ಸೂಚಿಸಿದೆ. ಕಾವೇರಿ ನೀರು ಬಿಡಲು ರೆಡಿಯಾದ ಸರ್ಕಾರ. ನೀರು ಬಿಡಲು ಆದೇಶ ಹಿನ್ನೆಲೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. CWRC 9,000 ಕ್ಯೂಸೆಕ್ ನೀರು ಬಿಡಲು ಆದೇಶ ಮಾಡಿದೆ. CWMA ಕೂಡ ಇದನ್ನ ಪಾಲನೆ ಮಾಡಿ ಎಂದಿದೆ. CWRC ಮುಂದೆ ನಾವು 9,000 ಬಿಡಲ್ಲ ಅಂತ ವಾದ ಮಾಡಿದ್ವಿ, ಆದರೂ ಆದೇಶ ಮಾಡಿದೆ. ರೈತರಿಗೆ ಸಮಸ್ಯೆ ಆಗದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಚಲುವರಾಯಸ್ವಾಮಿ ಹೇಳಿದ್ರು. ಬೆಳಿಗೊಂಡ್ಲಿಗೆ 9,000 ಅವ್ರು ಕೇಳಿದ್ದಾರೆ. ಸೊ ಮೊನ್ನೆ 10,000 ಹೋಗ್ತಿದ್ದನ್ನ ನೆನ್ನೆ 2,000 ಕಡಿಮೆ ಮಾಡಿದ್ದೀವಿ. ನಾವು ಟ್ರೈ ಮಾಡ್ತೀವಿ, ಅಲ್ಲಿ ಇನ್ನೂ ಕಡಿಮೆ ಮಾಡಿ ಅಂತ ಕೇಳ್ತಿದ್ದೀವಿ. ಅವರು ನಿಮಗೆ ಗೊತ್ತಲ್ಲ, CWRC CWMA ಬಿಟ್ಟು ಏನು ತೀರ್ಮಾನ ಕೊಡಲ್ಲ. ಸೊ ಹಂಗಂತೇಳಿ ನಾವು ಪ್ರಯತ್ನ ಬಿಡಕ್ಕಾಗಲ್ವಲ್ಲ. ಎಲ್ಲ ಸಂಕಷ್ಟನೂ ಎದುರಿಸ್ಬೇಕು. ಎಲ್ಲ ಒಳ್ಳೆ ದಿವಸನೇ ನೋಡೋದಾದ್ರೆ ಸಂಕಷ್ಟ ದಿವಸ ನೋಡೋದು ಯಾರು? ಕಾವೇರಿಗಾಗಿ ಕನ್ನಡ ಸಂಘಟನೆಗಳು ರೈತರ ಕಿಚ್ಚು. CWRC ಮತ್ತು CWMA ಆದೇಶ ಖಂಡಿಸಿ ಇವತ್ತು ಪ್ರತಿಭಟನೆಗಳು ಜೋರಾಗಿತ್ತು. KRSಗೆ ವಾಟಾಳ್ ನಾಗರಾಜ್ ಮತ್ತು ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕಲು ಯತ್ನಿಸಿದ್ರು. KRS ಹೆಬ್ಬಾಗಿಲಿನ ಬಳಿ ಪ್ರಾಧಿಕಾರಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. KRS ಮುತ್ತಿಗೆಗೆ ಯತ್ನಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ರೆ ರೈತರ ವಿರೋಧ ಕಟ್ಟಿಕೊಳ್ಬೇಕು, ಬಿಡದಿದ್ರೆ ಕಾನೂನು ಸಂಕಷ್ಟಕ್ಕೆ ಸರ್ಕಾರ ಸಿಲುಕಬೇಕು. ಒಟ್ನಲ್ಲಿ ಸರ್ಕಾರ ಅಡಕತ್ತರಿಯಲ್ಲಿ ಸಿಲುಕಿದ್ದು ಏನು ಮಾಡುತ್ತೋ ಏನೋ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಇಡಿ ಅಧಿಕಾರಿಗಳಿಂದ ದಾಳಿ, ಇನ್ನೊಂದು ಕಡೆ CID ದಾಳಿ, ಮತ್ತೊಂದು ಕಡೆ CBI ವಹಿಸಬೇಕು ಅಂತ ABVP ಅವರ ದಿಢೀರ್ ಪ್ರತಿಭಟನೆ. CM ಗೃಹ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿ ಹಂಗಾಮವನ್ನ ಸೃಷ್ಟಿಸಿದ್ದಾರೆ ABVP ಕಾರ್ಯಕರ್ತರು. ಕೆಪಿಎಸ್ಸಿ ಹಗರಣದ ತನಿಖೆಯನ್ನ CBIಗೆ ವಹಿಸಬೇಕಂತ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನವರು ಬೀದಿಗಿಳಿದಿದ್ರು. ಏಕಾಏಕಿ CM ಗೃಹ ಕಚೇರಿ ಕೃಷ್ಣ ಮುಂದೆ ಜಮಾಯಿಸಿದ್ರು. ಗೃಹ ಕಚೇರಿ ಕಾಂಪೌಂಡ್ ಹಾರಲು ಪ್ರಯತ್ನಿಸಿದಾಗ ಪೊಲೀಸರು ವಶಕ್ಕೆ ಪಡೆದ್ರು. ಕೆಪಿಎಸ್ಸಿ ಅಕ್ರಮ ಖಂಡಿಸಿ ABVP ಸದಸ್ಯರು ಕೆಪಿಎಸ್ಸಿ ಕಚೇರಿ ಮುಂಭಾಗ ಏಕಾಏಕಿ ಜಮಾಯಿಸಿದ್ರು. ರಸ್ತೆ ತಡೆದು ಘೋಷಣೆಗಳನ್ನು ಕೂಗೋಕೆ ಶುರು ಮಾಡಿದ್ರು. ABVP ಸದಸ್ಯರು ಅನುಮತಿ ಪಡೆಯದೆ ಏಕಾಏಕಿ ಪ್ರತಿಭಟನೆ ಮಾಡುತ್ತಿದ್ದಂತೆ ಪೊಲೀಸರ ಎಂಟ್ರಿ ಆಯಿತು. ಎಲ್ಲರನ್ನೂ ಬಲವಂತವಾಗಿ ಬಸ್ಗೆ ಹತ್ತಿಸಲು ಹೋದ್ರು. ಆಗ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಪೊಲೀಸರ ಮಧ್ಯೆ ಗಲಾಟೆನೂ ಆಯಿತು. ಯಾವುದಕ್ಕೂ ಬಗ್ಗದ ಪೊಲೀಸರು ABVP ಅವರನ್ನ ಕುರಿ ತುಂಬಿದಂಗೆ ಬಸ್ಗೆ ತುಂಬಿ ವಶಕ್ಕೆ ಪಡೆದ್ರು. ಬಿಜೆಪಿ ಬೆಂಬಲಿತ ABVP ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ತಣ್ಣಗಾಗಿಸಿದ್ರು. ಇನ್ನೊಂದು ಕಡೆ ಕೆಪಿಎಸ್ಸಿ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿದ ಬೆನ್ನಲ್ಲೇ
ಕೆಪಿಎಸ್ಸಿ ಕಚೇರಿ ಮೇಲೆ ಸಿಐಡಿ ಕೂಡ ದಾಳಿ ನಡೆಸಿದೆ. ದಾಖಲೆಗಳನ್ನು ಪರಿಶೀಲಿಸಿರುವ ಸಿಐಡಿಯವರು ವಿಚಾರಣೆಗೆ ಬನ್ನಿ ಅಂತ 300ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಿದ್ದಾರೆ. ಬಿಹಾರದಲ್ಲೂ ಬಿಪಿಎಸ್ಸಿ ಹಂಗಾಮ. ಕರ್ನಾಟಕದಲ್ಲಿ ಹೇಗೆ ಕೆಪಿಎಸ್ಸಿ ಪರೀಕ್ಷೆ ಹಗರಣ ಸದ್ದು ಮಾಡುತ್ತಿದೆಯೋ ಅದೇ ಥರ ಬಿಹಾರದಲ್ಲೂ ಬಿಪಿಎಸ್ಸಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದಿದ್ರು. ಪಾಟ್ನಾದ ಗಾಂಧಿ ಮೈದಾನದಿಂದ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಹೊರಟರು. ಬ್ಯಾರಿಕೇಡ್ಗಳನ್ನು ಹತ್ತಿದ ಯುವತಿಯರು ಲೋಕಭವನಕ್ಕೆ ನುಗ್ಗಲು ಪ್ರಯತ್ನಿಸಿದ್ರು. ಪರಿಸ್ಥಿತಿ ಕೈಮೀರ್ತಿದ್ದಾಗ ಬಿಹಾರ ಪೊಲೀಸರು ವಾಟರ್ ಜೆಟ್ ಬಳಸಿ ಹತೋಟಿಗೆ ತರಲು ಪ್ರಯತ್ನಿಸಿದ್ರು. ಆದರೂ ಬಗ್ಗದಿದ್ದಾಗ ಲಾಠಿ ಚಾರ್ಜ್ ಮಾಡಿದ್ರು. ಕೆಲವರು ಅಸ್ವಸ್ಥರಾಗಿ ಕುಸಿದು ಬಿದ್ರು. ಕರ್ನಾಟಕದಲ್ಲಿ ಹೇಗೆ ಕೆಪಿಎಸ್ಸಿ ಪರೀಕ್ಷೆ ಹಗರಣ ಸದ್ದು ಮಾಡುತ್ತಿದೆಯೋ ಅದೇ ಥರ ಬಿಹಾರದಲ್ಲೂ ಬಿಪಿಎಸ್ಸಿ ಪರೀಕ್ಷೆ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ.